ಅವರಿಬ್ರು ಕೂಡ ಗ್ರಂಥಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದಂತ ಮಹಿಳಾ ನೌಕರರಾಗಿದ್ರು. ಆದ್ರೆ 3 ವರ್ಷಗಳ ಹಿಂದೆ ಯಾವುದೋ ಕಾರಣಕ್ಕೆ ಅವರಿಬ್ಬರನ್ನ ಕೂಡ ಕೆಲಸದಿಂದ ತೆಗೆದುಹಾಕಲಾಗಿತ್ತು. ಬಟ್ ಸಾಕಷ್ಟು ಒತ್ತಾಯ ಮಾಡಿ ಪ್ರೊಟೆಸ್ಟ್ಗಳ ಆದ ಬಳಿಕ ಒಬ್ಬರನ್ನ ವಾಪಸ್ ಮರು ನೇಮಕ ಮಾಡಿಕೊಳ್ಳುತ್ತೆ ಅಲ್ಲಿನ ಅಧಿಕಾರಿಗಳ ಅಥವಾ ಆಡಳಿತ ಮಂಡಳಿಯವರು. ಆದ್ರೆ ಒಬ್ಬರನ್ನ ಮತ್ತೆ ಕೆಲಸಕ್ಕೆ ಸೇರಿಸಿಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಈಗ ಅವರು ದಯಾಮರಣ ಕೋರಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರಂತೆ. ಆಗ್ತಾ ಇರೋದೇನು, ಎಲ್ಲಿ ಈ ಘಟನೆ ಆಗಿರೋದು, ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕೈಯಲ್ಲಿ ದಯಾಮರಣ ಅರ್ಜಿ, ಮನದಲ್ಲಿ ತಮ್ಮ ಮೇಲಾದ ಅನ್ಯಾಯದ ನೋವು, ನ್ಯಾಯಕ್ಕಾಗಿ ಬಡ ಮಹಿಳಾ ನೌಕರರ ಹೋರಾಟ. ಈ ದೃಶ್ಯ ಕಂಡುಬಂದಿದ್ದು ಬಾಗಲಕೋಟೆ ನಗರದ ಕೇಂದ್ರ ಗ್ರಂಥಾಲಯದ ಎದುರು. ಇವರ ಹೆಸರು ತಾಯವ್ವ ಕೊಣ್ಣೂರು ಹಾಗೂ ಸುವರ್ಣ. ಇಬ್ಬರು ಬಾಗಲಕೋಟೆ ಕೇಂದ್ರ ಗ್ರಂಥಾಲಯದಲ್ಲಿ ವೋಚರ್ ಬೇಸ್ ಆಧಾರಿತ ದಿನಗೂಲಿ ಶುಚಿಗಾರರಾಗಿ ಕೆಲಸ ಮಾಡ್ತಿದ್ರು. ಆದರೆ ಇವರಿಗೆ ಕನಿಷ್ಠ ಸೌಲಭ್ಯವನ್ನು ನೀಡದೆ ಅನ್ಯಾಯ ಮಾಡಲಾಗಿದೆ ಎಂದು ಆರೋಪಿಸುತ್ತಿದ್ದಾರೆ. ಅದನ್ನು ಪ್ರಶ್ನಿಸಿದ್ದಕ್ಕೆ 3 ವರ್ಷದ ಹಿಂದೆ ಕೆಲಸದಿಂದ ತೆಗೆದುಹಾಕಲಾಗಿತ್ತು. ಅಲ್ಲದೆ ಸುಮ್ಮನೆ ಏನೇನೋ ಆರೋಪ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಅವರ ವಿರುದ್ಧ ಕ್ರಮ ಆಗಬೇಕು, ಇಲ್ಲದಿದ್ರೆ ನಮಗೆ ದಯಾಮರಣಕ್ಕೆ ಅವಕಾಶ ಕೊಡಿ ಅಂತ ಹೋರಾಟ ನಡೆಸುತ್ತಿದ್ದಾರೆ. ಡಿಸಿ ಅವರಿಗೆ ದಯಾಮರಣ ಪತ್ರ ನಮ್ಗೆ ಬರ್ದಿರಿ ಸರ್, ಲೆಟರ್ ಬರ್ದಿರಿ ಸರ್. ಈಗ 2 ದಿವಸ ಅದು ಬರ್ದಿಸಿಂದ ಅದಕ್ಕೆ ನಮಗೆ ಸಹಾಯಕ ಪರ್ಮಿಷನ್ ಕೊಡ್ರಿ ಅಂತ ಕೇಳಿರಿ ಸರ್. ಇದು ಯಾವ್ದಕ್ಕೂ ನಮಗೆ ಉತ್ತರನ ಬರಿಲ್ಲ ಅಂದ್ರೆ ಇವ್ರ ತನಕ ನಮಗೆ ಯಾವ್ದು ನ್ಯಾಯ ಸಿಗಂಗಿಲ್ಲ ಸರ್. ಒಟ್ಟ ಇವ್ರು ನಮ್ ಕಡೆನೋ ಲಂಚ ಇಸ್ಕೊಂಡ್ರು, ನಮ್ ಕಡೆ ಲಂಚ ತಿಂದ್ರು, ನಮ್ಗೆ ನಾವು ಅವ್ರು ಹೇಳಿದಂಗ ಕೇಳಿಸಿಂದ ಮಾಡಿಸ್ಕೊಂಡ್ರು. ಆದ್ರೂ ನಮಗೆ ಈ ತರ ಅನ್ಯಾಯ ಮಾಡಾಕ್ತಾರ ಸರ್. ಇನ್ನು ಸುವರ್ಣ ಎಂಬ ಮಹಿಳೆ ಕಳೆದ 12 ವರ್ಷದಿಂದ ಶುಚಿಗಾರರು ಎಂದು ಕೆಲಸ ಮಾಡ್ತಿದ್ರು. ಆದರೆ 3 ವರ್ಷದ ಹಿಂದೆ ಅನಾರೋಗ್ಯ ಹಿನ್ನೆಲೆ 2 ತಿಂಗಳು ಕೆಲಸಕ್ಕೆ ಹಾಜರಾಗಿರಲಿಲ್ಲ. ರಜೆ ಬಗ್ಗೆ ಮೇಲಾಧಿಕಾರಿಗಳಿಗೆ ಹೇಳಿಯೇ ಹೋಗಿದ್ರಂತೆ. 2 ತಿಂಗಳ ಬಳಿಕ ವಾಪಸ್ ಬಂದ್ರೆ ಕೆಲಸಕ್ಕೆ ಸೇರಿಸಿಕೊಂಡಿಲ್ಲ. ಆದರೆ ನನಗೆ ಕೆಲಸ ಅನಿವಾರ್ಯ, ಪ್ಲೀಸ್ ನನ್ನನ್ನು ವಾಪಸ್ ಕೆಲಸಕ್ಕೆ ಸೇರಿಸಿಕೊಳ್ಳಿ, ಇಲ್ಲದಿದ್ರೆ ಸಾಯೋಕೆ ಅನುಮತಿ ಕೊಡಿ ಅಂತಿದ್ದಾರೆ. 12 ವರ್ಷದಿಂದ ಇಲ್ಲಿ ಗ್ರಂಥಾಲಯದೊಳಗೆ ಕೆಲಸ ಮಾಡ್ತಿದ್ದೆ. ಕ್ಲೀನರ್ ಅಂತ ತಗೊಂಡಿದ್ದೆ, ಸ್ವೀಪರ್ ಅಂತ ಒಡ್ ದಿನಗೂಲಿ ತಗೊಂಡಿದ್ರಿ ಸರ್. ಚಲೋ ನಡೆದಿತ್ರಿ ಅದು. ಶ್ರುತಿ ಗೌಡರ್ನವ್ರಿಗೆ ಮೇಳ ಸಂಘದ ಸಾಲ ಕೊಡ್ಸಿದೀನ್ರಿ. ನಾನು ಅವ್ರು ಕೂಡ ದುಡಿತಿದ್ದೀವ್ರಿ. ಕೊಡ್ಸಿದ್ದೆ, ಬಾ ತ್ರಾಸ ಐತಮ್ಮ ಕೊಡ್ಸನ ಕೊಡ್ಸಿದೆ ರೀ. ಒದರಾಡಿದ್ ಆ ಸಿಟ್ಟಿಗಾಗಿ ಆ ಮ್ಯಾಗಿನ್ ಸರ್ ಹೇಳಿ ನಾನ್ ಕೆಲಸದಿಂದ ಬಿಡ್ಸ್ಯಾರಿ ಸರ್. ಇದು ಏನ್ ಮನಿ ಕೆಲಸರೋ ಏನ್ ಗೌರ್ಮೆಂಟ್ ಕೆಲಸರೋ ಅದು ಕೇಳ್ಬೇಕಾಗೈತ್ರಿ. ನಮ್ಮಂತವ್ರ ನ್ಯಾಯ ಸಿಗ್ಲಿಲ್ಲ ಅಂದಾಗ ಮತ್ ಸಾಯೋದಂದಾಗ ಅಲ್ರಿ ಸರ್. ಗ್ರಂಥಾಲಯದಲ್ಲಿ ಅವರು ಡಿ ದರ್ಜೆ ಕರ್ತವ್ಯ ನಿರ್ವಹಿಸಿದ್ರು. ತಮ್ಮ ಮನವಿಯಲ್ಲಿ ಅವರು ಗ್ರಂಥಪಾಲಕಿ ಮತ್ತು ಕ್ಲಾರ್ಕ್ ಅವರಿದ್ದು ಸೇರಿ ಈ ಆಪಾದನೆ ಕುರಿತಂತೆ ನಾನು ಈಗಾಗಲೇ ಸಹಾಯಕ ಆಯುಕ್ತರು ಬಾಗಲಕೋಟೆ ಅವರಿಗೆ ಈ ಕುರಿತಂತೆ ಒಂದು ತನಿಖೆ ಮಾಡಿ ವರದಿ ಸಲ್ಲಿಸ್ತೇವೆ. ಅವರೇ ವರದಿಯಲ್ಲಿ ಏನಾದ್ರು ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಕಂಡು ಬಂದರೆ ಕಾನೂನು ಪ್ರಕಾರ ಶಿಸ್ತು ಕ್ರಮ ಜರುಗಿಸ್ತೇವೆ ಅಂತ ತಿಳಿಸ್ತಾ ಇದ್ದೀನಿ. ಒಟ್ನಲ್ಲಿ ಮೇಲಾಧಿಕಾರಿಗಳ ಹಾಗೂ ಡಿ ದರ್ಜೆ ಮಾದರಿ ನೌಕರರ ಜಿದ್ದು ಕಳೆದ 3 ವರ್ಷದಿಂದ ನಡೆಯುತ್ತಿದೆ. ಇದೀಗ ಅದು ದಯಾಮರಣ ಹಂತಕ್ಕೆ ಬಂದಿದ್ದು ಡಿಸಿ ಅವರು ಯಾವ ನಿರ್ಧಾರ ಕೈಗೊಳ್ತಾರೋ ಕಾದು ನೋಡಬೇಕು. ಅಶೋಕ್, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.